ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1, 1906 ಪ್ರಾಂತ್ಯಗಳಾಗಿ ವಿಂಗಡಿಸಿ ಅದರ ಆಧಾರದ ಮೇಲೆ ಕನ್ನಡವನ್ನು ಮಾತಾಡುತ್ತಿದ್ದಂತಹ ನಮ್ಮ ಈ ನಾಡನ್ನು ಕರ್ನಾಟಕ ಮೊದಲು ಮೈಸೂರು ಅಂತ ರಚನೆ ಮಾಡಿದರು. ನಂತರ ಅದನ್ನು ನಾವೆಲ್ಲ ಕನ್ನಡ ಮಾತಾಡುವಂಥ ನಾವು 1973ರಲ್ಲಿ ಕರ್ನಾಟಕ ಅಂತ ಅದಕ್ಕೆ ಮರುನಾಮಕರಣವನ್ನು ಮಾಡಿ ಅಂದಿನಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. 70ನೇ ಕನ್ನಡ ಸಮಿತಿ ಅಧ್ಯಕ್ಷರಾದ ಶಬ್ಬೀರ್ ಖಾನ್ ಅವರೇ ಹಾಗೂ ಮುಖ್ಯಾಧಿಕಾರಿಗಳಾದ ನಿರಂಜನಿ ಮೇಡಮ್ ಅವರೇ ಹಾಗೂ ಎಲ್ಲ ನನ್ನ ಸಹ ಸದಸ್ಯರೇ ಹಾಗೂ ಪೌರ ನೌಕರರೇ, ಸಿಬ್ಬಂದಿ ವರ್ಗದವರೇ, ಭಾಷೆಯನ್ನು ನಾವು ಕೇವಲ ನವೆಂಬರ್ 1 ಕನ್ನಡಿಗರಾಗದೆ ನಂಬರ್ 1 ಕನ್ನಡಿಗರಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಎಲ್ಲ ಮದ್ರಸಾಗಳಲ್ಲೂ ಕೂಡ ಕನ್ನಡ ಭಾಷೆಯನ್ನು ಕಡ್ಡಾಯ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಒಂದು ಘನ ಸರ್ಕಾರ ಆದೇಶವನ್ನು ಮಾಡಿದೆ. ಈ ಒಂದು ಆದೇಶ ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಖುಷಿಯನ್ನು ತಂದಿದೆ. ಯಾಕಂದರೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. 1956ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರತಿಯೊಬ್ಬರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಎಲ್ಲರೂ ಸಹ ಕನ್ನಡ ರಾಜ್ಯೋತ್ಸವದ ಸವಿಯನ್ನು ಹಾಗೆ ಉಪಾಧ್ಯಕ್ಷರಾದಂಥ ಹಾಗಾಗಿ ಇಲ್ಲಿ ಎಲ್ಲ ಇರೋ ಸಿಬ್ಬಂದಿಗೂ ಪುರಸಭೆ ಸದಸ್ಯರಿಗೂ ನಮಸ್ಕಾರ. ಅವತ್ತಿನ ಡೆಪ್ಯೂಟಿ ಕಮಿಷನರ್ ಆಗಿರ್ತಕ್ಕಂಥ ಚನ್ನಬಸವಣ್ಣರ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಅವತ್ತೊಂದು ಸಭೆ ನಡೆಯಿತು. ಇಡೀ ಈ ಭಾಷಾವಾರು ಒಂದು ಇರ್ತಕ್ಕಂಥ ಒಂದು ರಾಜ್ಯವನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಒಂದು ಮುಂಬೈಯಲ್ಲಿ ಒಂದು ಸಭೆ ನಡೆಯಿತು. ಆವಾಗ ಅವರು ಭಾಷೆಗಳನ್ನು ತಿಳಿಸ್ತಾ ನಮ್ಮ ಕನ್ನಡ ನೆಲ ಜಲ ಉಳಿಸುವ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಾವು ಪಾಲ್ಗೊಳ್ಳೋಣ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಮಾದರಿಯಾಗಿ ನಾವು ಮಾಡುவோಣ ಅಂತ ತಿಳಿಸ್ತಾ ಇನ್ನೊಂದು ಸತಿ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭ ತಿಳಿಸ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿದ ಎಲ್ಲರಿಗೂ ಧನ್ಯವಾದ. ಶುಭಾಶಯಗಳನ್ನು ಕೊಡ್ತಾ ನಾನು ಮಾತು ಜಯಂತಿ ಶುಭಾಶಯಗಳನ್ನು ತಿಳಿಸ್ತೇನೆ. ಇಂದು 70ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯ ಎಲ್ಲರಿಗೂ ಕೋರುತ್ತೇನೆ. ಮೊದಲನೆಯದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1, 1906 ನಮ್ಮ ಕನ್ನಡ 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 ಲಲಲ